ಇವತ್ತು ಎಲ್ಲಿಗಪ್ಪ ಹೋಗ್ತಿರೋದಂದರೆ ಶಿವಗಂಗೆ. ಎಲ್ಲರೂ ಕೂಡ ಹೋಗಿರ್ತೀರ, ಏನು ಸ್ಪೆಷಲ್ಲಾಗಿ ಏನಲ್ಲ, ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೋಬೇಕಾಗಿತ್ತು. ಅದೇ ಕಾರಣಕ್ಕೆ ಶಿವಗಂಗೆಗೆ ನಮ್ಮ ಪಯಣ ಮುಂದುವರಿಸ್ತಾ ಇದ್ದೀವಿ. ಎಷ್ಟು 8:30ನಾ? ಕೇಳಿಲಿ, ಅವ್ನು ಬರ್ತಾನೆ. ಬಂದರೆ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಪಾರ್ಕಿಂಗ್ಗೆ. ನೀನು ನಗ್ಬಾರ್ದು, ನನಗೆ ನೋಡಿಲಿ ಹಿಂಗನು ಅಷ್ಟೇ. ಏನೋ 7 ಕಿಲೋಮೀಟ್ರ್ ಇಲ್ಲಿಂದ ನಾವು ಹೊಸ್ದಾಗ ಹೋಗೋ ಥರ ಹೋಗ್ತಾ ಇದ್ದೀವಿ, ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ. ತೋರಿಸು, ಮುಖ ತೋರಿಸು ನಿಂದು. ಯಾಕೆ 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 ಹೇಳು? ಏನು 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 ಏನೋ ಕಂಡಲೇ ಪಕ್ಕನಾ? ಹೌದು ಇದಾ ಅದ ಯೂಸ್ ಆಗುತ್ತೋ ಮರೆಯ ಇದಾ? ಅಲ್ಲ, ನೀನು ಮ್ಯಾಪ್ ನೋಡ್ತಿದ್ಯೋ ಇಲ್ಲ ಮ್ಯಾಪ್ನೇ ನಿನ್ನ ನೋಡ್ತಿದ್ಯೋ ಗೊತ್ತಾಯ್ತಿಲ್ಲ ನನಗೆ. ನಾವು ಕರೆಕ್ಟಾಗಿದ್ದೀವಾ? ಇಲ್ಲಿ ಎಲ್ಲಿ ಇಲ್ಲ ಅಲ್ಲ, ಇಲ್ಲಿ ನೋಡಿಲ್ಲಿ ಹಿಂಗೆ ತೋರಿಸಿದೆ ಲೊಕೇಶನ್ನು. ಅಲ್ಲಿ ನೋಡಿದ್ರೆ ಅಲ್ಲಿ ಮನೆ ಅಡ್ಡ ಇದೆ. ಯಾವ ಕಡೆಗೆ ಹೋಗೋಣ ಅಕ್ಕ? ಶಿವಗಂಗೆಗೆ ಯಾವ ಕಡೆಗೆ ಹೋಗ್ಬೇಕು? ಹಂಗೆ ಒಳಗೆ ಹೋಗ್ಬೇಕಾ? ಸರಿ, ಓಕೆ. ಹಾಂ ಓಕೆ. ನಾವು ಊರಿಗೆ ಹೊಸಬ್ರು, ನಮ್ಗೆ ಗೊತ್ತಾಗಕ್ಕಿಲ್ಲ ಏನು ನಾಟಕ ಮಾಡ್ತೀಣ ಅಂತ. ಹಾಂ, ಇದೆಯಲ್ಲ ಗುಂಡಿ ಒಳಗೆ ನಿಲ್ಲಿಸ್ಬೇಕಾ? ಈ ಗೂಗಲ್ ಆಂಟಿನ, ಈ ಗೂಗಲ್ ಅಕ್ಕನ, ಇಲ್ಲ ನಾವು ತಿಕ್ಲ, ಒಂದು ಅರ್ಥ ಆಯ್ತಿಲ್ಲ. ಅಯ್ಯೋ ನೋಡಿ, ಬರೀ ಸಂಧಿಗಳು ಪೊದೆಗಳು. ಎಲ್ಲಿ ಹೋಗೋಣ? ಇವ್ರಿಗೆ ಕೇಳಿದ್ರೆ ಗೊತ್ತಾಯ್ತದ ಇವಾಗ. ಹಾಂ, ಶಿವಗಂಗೆಗೆ ಮ್ಯಾಪ್ ಹಾಕೊಂಡ್ರೆ ಎಲ್ಲೆಲ್ಲೋ ತೋರಿಸ್ತೈತೆ. ಹಾಂ, ಹೌದಾ? ಓಕೆ. ಹಾಂ ಹಾಂ, ರೈಟು. ಹಾಂ, ಓಕೆ. ಹೌದಾ? ಹಾಂ ಹೌದಾ? ಒಟ್ಟಲ್ಲಿ ಹೋಗ್ಬೋದಲ್ಲ ಈಗ? ಸರಿ ನೀವು ಹೇಳಿದ್ದಕ್ಕೆ ನಿಲ್ಸಿದ್ದು. ಸರಿ. ಹಾಂ ಸರಿ ಒಳ್ಳೇದಾಗಲಿ. ಕರೆಕ್ಟಾಗಿದೆಯಾ? ಪಕ್ಕನಾ? ಮತ್ತೆ ಅಲ್ಲಿ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀವಾ ಅಂತ ನಮಗೆ ಆಗ್ಲಿಂದ ಸುತ್ತಾಡಿಸ್ತಾ ಇದೆ. ಹಾಂ, ತೋರಿಸಲ್ವಾ? ನಮಗೆ ಬಕ್ರ ಮಾಡಿಬಿಡುತ್ತೆ. ಇಲ್ಲಿಂದ ಯಾವ ದಾರಿ ತೋರಿಸೋದು, ಯಾವ್ದು ಹೋಗಲ್ಲ. ಅದೆಲ್ಲ ಇವಾಗ ಅವ್ರು ಹೇಳಿದ್ದನ್ನೇ ವಾಪಸ್ ಹೋಗ್ಬೇಕು ಅಷ್ಟೇ. ಹಾಂ, ಓಕೆ. ಗೂಗಲ್ ಆಂಟಿ, ಗೂಗಲ್ ಅಂಕಲ್ನ ನಂಬೋಕ್ಕಾಗಲ್ಲ ಇಂಥ ಜಾಗಕ್ಕೆ ಬಂದರೆ. ಇಲ್ಲಿರೋರು ಲೋಕಲ್ಸ್ನ ನಂಬಬೇಕು ಅಲ್ಲ, ಅವ್ರು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಯಾವ ಕಡೆಗೆ ಹೋದರೆ ಯಾವ ಕಡೆಗೆ ಆಚೆ ಬರ್ಬೋದು ಅಂತ. ನಾವೇ ಸಿಟೀಲಿ ಪ್ರತಿ ಒಂದಕ್ಕೂ ಜಿ ಪಿ ಎಸ್ ಆನ್ ಮಾಡಿಕೊಂಡು, ಹಾಂ, ಆ ಜಿ ಪಿ ಎಸ್ನ ಇಲ್ಲೇನಾದರೂ ವರ್ಕ್ ಮಾಡಿದ್ರೆ ಏನಾಗುತ್ತೆ ಹೇಳೋ? ಕೆರೆನೋ ಬಾವಿನೋ ನೋಡ್ಕೋಬೇಕು, ಗಾಡಿನ ಇಳಿಸ್ಬೇಕು. ಹಂಗೆ ಟೆಕ್ನಾಲಜಿ ಎಷ್ಟೇ ಅಡ್ವಾನ್ಸ್ ಇದ್ರೂ ಮನುಷ್ಯನ ಮೆಮೊರಿ ಇರುತ್ತೆ ಗೊತ್ತಾ? ಅದು ಬ್ಯಾಕಪ್ ಚೆನ್ನಾಗಿದ್ದರೆ ಜಿ ಪಿ ಎಸ್ಸೇ ಬೇಕಾಗಿಲ್ಲ. ನಮಗೆ ಬ್ಯಾಕಪ್ಪೇ ಇಲ್ವಲ್ಲ. ಮೆಶಾಕಿರೋದು ಕೋತಿಗಳೆಲ್ಲ ಬರುತ್ತೆ, ಪಾರಿವಾಳಗಳೆಲ್ಲ ಕುತ್ಕೊಳ್ತಲ್ಲ, ಗಲೀಜು ಮಾಡುತ್ತೆ ಅಂತ ಹಿಂಗೆ ಕ್ಲೋಸ್ ಮಾಡ್ಬಿಟ್ಟವ್ರೆ ಅಂತಂದೆ. ಕಬ್ಬಣ ಅದು ಗೊತ್ತಲ್ವಾ? ಅದೇ ಗಾಡಿ ಸಮೇತ ಅಣ್ಣ ಎಲ್ಲ ಸ್ಕೆಚ್ ಆಗ್ತಾ ಇರುತ್ತೆ. ಓ, ಇಲ್ಲ ಬಂದ್ಬಿಟ್ಟೈತೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಹಂಗೆಲ್ಲ ಮಾಡಬೇಡ ಅಣ್ಣ, ಭಯ ಆಯ್ತದೆ. ಟ್ಯಾಂಟಡಾನ್. ಯಾವುದಕ್ಕೆ ಗುರು ನಿನಗೆ ಹಾಕಿರೋದು ಇದು? ಅಸಲ್ ತಡೀತಾ ಗೊತ್ತಲ್ವಾ? ಅದು ಗೊತ್ತಿದೆ. ಏನು ಕಟ್ಟಾಕಿದ್ದು? ನಿನ್ನೇ ಫಸ್ಟ್ ಕಟ್ಟಾಕೋದು. ಇವಾಗ ಬೀಗನ ತಂದಿ ನೋಡ್ದಾ ಹೆಂಗೆ? ಮೇನ್ ಬೀಗ ಕಳ್ದೋಗ್ಬಿಟ್ಟೈತೆ. ಇವ್ನು ಸಾಥ್ ಕೊಡಬೇಕು, ಬಡ್ಡಿ ಮಗ. ಇವ್ನು ಸಾಥ್ ಕೊಡಲ್ಲ, ಇವ್ನು ನಗ್ಬಿಡ್ತಾನೆ ನೋಡಿ. ಇವಾಗಲೇ ನಗಿತಾವನು, ಕಿಸಿದವನೇ. ಅಲ್ಲದ್ಮೇಲೆ ಕಿಸಿದೇ ಇರ್ತಾನ. ಎಂಪೆ ತಗೋತೀರಾ? ಎಂಪೆ ಮನಿಪೆ ಅಂತ. ವಿನಾಯಕ ದರ್ಶನ ಮಾಡ್ಕೊಳ್ಳಿ. ವಿನಾಯಕ ದರ್ಶನ ಮಾಡ್ಕೊಂಡು ಸೀದಾ ಮೇಲೆ ಹೋಗ್ಬಿಡು. ಒಳಗಡೆ ಯಾರು ದೇವರಿದ್ದಾರೆ, ಯಾವ ದೇವರು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅಧ್ಯಕ್ಷರು ಇವರೇ ನೋಡಿ, ಅದಕ್ಕೆ ಅವ್ರ ಹೆಸರಲ್ಲೇ ಶಕ್ತಿ ಅಂತಿದೆ. ಚಪ್ಪಲಿ ಹಾಕೊಂಬರ್ಬಾರ್ದು. ಹೇಳೋದೇನು ಅವ್ರಿಗೆ ಗೊತ್ತಾಗಲ್ವ ಅಷ್ಟೂ. ಅದನ್ನೇ ಏನಿರಲ್ಲ, ಹಂಗೆ ಇಟ್ಟಿದ್ದೇನ ನೋಡೋಣ, ಅದಕ್ಕೇನಂತೆ.
ಆ್ಯಕ್ಚುಲಿ ಸರ್ಕಾರದಿಂದ ಬೋರ್ಡ್ಗಳು ಕೂಡ ಹಾಕಿದ್ದಾರೆ, ಬಟ್ ಏನು ಮಾಡೋಕ್ಕಲ್ಲ. ಪ್ರತಿಯೊಂದು ಸರ್ಕಾರನೇ ಹೇಳಬೇಕು ಅಂತಿಲ್ಲ. ಇಲ್ಲಿ ಬರೋ ಪ್ರವಾಸಿಗರು ಅವ್ರ ತಲೆಯಲ್ಲಿ ಇರಬೇಕು, ಗಲೀಜನ್ನ ಮಾಡಬಾರ್ದು ಅಂತ. ಅವ್ರ ಮನೇನೂ ಇದೇ ಥರ ಇಟ್ಕೋತಾರ, ಜಾರಿಗೆ ತರ್ತಾರೋ ಅವ್ರಿಗೆ ಬಿಟ್ಟಿರೋದು. ಬಿಟ್ಟಿದ್ದು ಬಟ್ ನಮ್ಮ ಕೆಲಸ ನೋಡಿದಾಗೆಲ್ಲ ಹೇಳಬೇಕು ಜನಗಳಿಗೆ ಕಾರಣ. ಆ ರೂಟು ಬೈಕಿಂದ ಬರಬೇಕಾದ್ರೆ ನಾನು ಕೇಳ್ತೇನೆ, ಹಿಂಗ ಹಂಗ ಹಂಗ ಹಿಂಗ ಅಂದರೆ ಹಂಗಂತ ಹುಟ್ಟಿಗಳನ್ನಲ್ಲ ಅಂಕಲ್ನ ಫಾಲೋ ಮಾಡಬೇಕು. ಓ ರೈಟ್ ರೈಟು. ನೀನು ಹೋಗ್ತಾ ಇದೀವಿ ದಾರಿನೇ ಸಿಗ್ತಾ ಇಲ್ಲ. ಆದರೂ ಈ ದಾರಿನೇ ನಂಬ್ಕೊಂಡು ಹೋಯ್ತಾ ಇದ್ದೀವಿ. ಈಗ ನಿಜವಾಗ್ಲೂ ವಾರ್ಮ್ ಅಪ್ ಆಗಿದ್ದೀವಿ ನೋಡಿ, ಇಬ್ಬರು ಹೆಂಗಾಗಿದ್ದೀವಿ. ಫುಲ್ ಸ್ವೆಟ್ ಆಗಿಬಿಟ್ಟಿದೆ. ಅವ್ರ ಪಡೆಗೆ ಹೋಗ್ತವ್ರೆ, ಅವ್ರ ಕಥೆ ಅದೇ ಇದೆ. ಹಾಂ, ಬಟ್ ನಾವು ಹತ್ರದಿಂದ ನೋಡ್ತಾ ಇದೀವಿ ಅಷ್ಟೇ. ಬನ್ನಿ, ಬಿಸಿಲಲ್ಲಾದರೂ ಬನ್ನಿ, ಮಳೆಲಾದರೂ ಬನ್ನಿ, ನಿಮಗಿಷ್ಟ. ನೆನಿಬೇಕಂದ್ರೆ ಮಳೇಲಿ ಬನ್ನಿ. ಕೆಲವ್ರು ಹೇಳ್ತಾರೆ ನಮ್ಮ ಟ್ಯಾನ್ ಹೊಟ್ಟೋಗುತ್ತೆ, ಟ್ಯಾನ್ ಆಗುತ್ತೆ ಅಂತ. ಮಣ್ಣು ಆಗಲ್ಲ. ಇದು ಯಾವ ಕಾಯಿ ಅಂತ ಗೊತ್ತಿಲ್ಲ, ಹಿಂಗೇನೋ ಗೊತ್ತಿದ್ರೆ ಹೇಳಿ. ಫುಲ್ ಹೋಗ್ಬಿಟ್ಟೈತೆ. ಒಳಕಲ್ ತೀರ್ಥಕ್ಕೆ ಆಮೇಲೆ ಹೋಗೋಣ, ಸದ್ಯಕ್ಕೆ ಗುಹೆ ಒಳಗಡೆ ಹೋಗೋಣ. ಶಿವಲಿಂಗ, ಗಣೇಶ, ಕೆಳಗೆ ತೀರ್ಥ ಇರುತ್ತೆ. ತೀರ್ಥನ ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕು. ಶಿವ ಪಾರ್ವತಿ ಇದ್ದಾರೆ, ವಿನಾಯಕ. ನಮ್ಮ ಶಕ್ತಿ ಈ ಬೆಟ್ಟನ ಮತ್ತೆ ಹತ್ತಬೇಕು. ನನಗೆಲ್ಲ ಎನರ್ಜಿ ಡ್ರಿಂಕ್ ಏನಂದರೆ ಶಕ್ತಿನ. ಅವ್ನ ಶಕ್ತಿ ಹೆಂಗೆ ಹೋಗ್ತಿರ್ತಾನೋ ಅವನಿಂದ ನಾನು ಹೋಯ್ತಾ ಇರೋದು ಅಷ್ಟೇ. ಕಾಯ್ಬೇಕಾಗಿರುತ್ತೆ ನಮಗೆ. ಯಾರನ್ನಪ್ಪ ಕಾಯ್ಬೇಕು? ಬರೋದಕ್ಕೆ ಮೇಲ್ಗಡೆ ಬರೋದಕ್ಕೆ ಕಾಯ್ಬೇಕಾ? ಬರೋದಕ್ಕೆ ಹೋಗೋದಕ್ಕೆ ಮೆಟ್ಲು ಇನ್ನೂ ಇದೆ, ಹೋಗ್ಬೇಕು. ಒಯ್, ಮಂಗನಿಂದ ಮಾನವ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೂ ಇಷ್ಟು ನೋಡಿ ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ. ಇನ್ನು ಹಿಂಗೆ ಮೇಲೆ ಹತ್ತಬೇಕು. ಹೆಂಗೆ ನಾವು ಜಾರ್ಖಂಡ್ ಕೆಳಗಡೆ ಬರ್ತೀವಲ್ಲ ಮೇಲ್ಗಡೆಯಿಂದ, ಹಂಗೆ ಕೆಳಗಡೆ ಮೇಲೆ ಹೋಗೋಕ್ಕಾಗಲ್ಲ ಅಂತ ಅನ್ಸಲ್ಲ. ಟ್ರೈ ಮಾಡ್ಬೋದು. ಲೆಟರ್ ಬರೆದು ಬಿಟ್ಬಿಟ್ಟು ನನ್ನ ನರ ಎಲ್ಲ ಕಟ್ಟಾದರೆ ನೀವೇ ಜವಾಬ್ದಾರರು ಅಂತ ಮಾಡ್ಕೋಬೇಕು. ಸೊ ಫೈನಲಿ ಇಬ್ಬರೂ ಬೆಟ್ಟದ ಮೇಲಿರುವಂಥ ನಂದಿ ಹತ್ರ ಬಂದಾಯಿತು. ಈ ಡೆಸ್ಟಿನೇಷನ್ ಬರೋಕ್ಕೆ ಎಷ್ಟೊತ್ತು ತೊಗೊಂಡ್ವಿ ಅಂದಾಜಲ್ಲಿ? ಒಂದು 1 ಅವರ್ ತೊಗೊಂಡವ, 1 ಅವರ್ ತೊಗೊಂಡು ಬಂದ್ವಿ. ಸೊ ಮೇಲೆ ಬಂದರೆ ಇದು ಲಾಸ್ಟ್ ದೇವಸ್ಥಾನ ಈಶ್ವರಂದು. दीपं दर्शयामि ಕೈ ಕಟ್ಟದರ ರಿಂಗ್ಸು ಮ್ಯಾಕ್ಸು ಕಿಚನ್ಸ್ಗಳೇನಾದ್ರು ಇಲ್ಲ ಬೇಡ.